ವಿವಾದ, ಮಾಜಿ ಶಾಸಕ ರಮೇಶ್ ಕುಮಾರ್ ವಿರುದ್ಧ ಜಿಕೆ ವೆಂಕಟಶಿವಾರೆಡ್ಡಿ ವಾಗ್ದಾಳಿ. ತೀವ್ರ ಸ್ವರೂಪ ಪಡೆದುಕೊಂಡಿರುವ ಅರಣ್ಯ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆಯು ಈಗ ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆಯಾಗಿದೆ. ಈ ವಿಚಾರವಾಗಿ ಮಾಜಿ ಶಾಸಕ ರಮೇಶ್ ಕುಮಾರ್ ಅವರ ವಿರುದ್ಧ ಹಾಲಿ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ತೀವ್ರ ವಾಗ್ದಾಳಿ ನಡೆಸಿದ್ದು, ರೈತರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಸಮಸ್ಯೆಗೆ ಮಾಜಿ ಶಾಸಕರ ಬೇಜವಾಬ್ದಾರಿತನವೇ ನೇರ ಕಾರಣ ಅಂತ ಕಿಡಿಕಾರಿದರು. 2021ರ ಏಪ್ರಿಲ್ನಲ್ಲಿ ಸುಮಾರು 3180 ಎಕರೆ ರೈತರ ಭೂಮಿಯನ್ನ ಅರಣ್ಯ ಇಲಾಖೆಗೆ ಇಂಡೀಕರಣ ಮಾಡುವಾಗ ಅಂದಿನ ಶಾಸಕರಾಗಿದ್ದ ನೀವು ಯಾಕೆ ಧ್ವನಿ ಎತ್ತಲಿಲ್ಲ? 2021ರಿಂದ 23ರವರೆಗೆ ನಡೆದ 7 ಅಧಿವೇಶನಗಳಲ್ಲಿ ಈ ಬಗ್ಗೆ ಮರುಪರಿಶೀಲನೆಗೆ ಒತ್ತಾಯಿಸಿದ್ದು ನಿಮ್ಮ ಬೇಜವಾಬ್ದಾರಿತನ ಅಲ್ವೇ ಅಂತ ಪ್ರಶ್ನೆ ಮಾಡಿದ್ರು. ಅರಣ್ಯ ಇಲಾಖೆ ನೋಟಿಸ್ ನೀಡುತ್ತಿರೋದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಾರಣ ಅಂತ ಸುಳ್ಳು ಹೇಳೋ ಮೂಲಕ ರಮೇಶ್ ಕುಮಾರ್ ರೈತರನ್ನ ದಾರಿ ತಪ್ಪಿಸುತ್ತಿದ್ದಾರೆ. ಇದು ಅವರ ಅಹಂಕಾರದ ಪರಮಾವಧಿ ಅಂತ ವೆಂಕಟಶಿವಾರೆಡ್ಡಿ ಟೀಕಿಸಿದ್ರು. ಮಾಜಿ ಶಾಸಕರ 100 ಎಕರೆಗೂ ಅಧಿಕ ಅರಣ್ಯ ಒತ್ತುವರಿ ಜಮೀನು ಈಗ ತೆರವುಗೊಳ್ಳುವ ಹಂತದಲ್ಲಿದೆ. ಅದನ್ನು ಉಳಿಸಿಕೊಳ್ಳಲು ವಿಫಲವಾದ ನಂತರ ಈಗ ರೈತರನ್ನ ಮುಂದಿಟ್ಟುಕೊಂಡು ರೈತರ ಪಾದವೇ ಗತಿ ಅಂತ ನಾಟಕವಾಡುತ್ತಿದ್ದಾರೆ. ತನ್ನ ಮನೆಗೆ ಬೆಂಕಿ ಬಿದ್ದಾಗ ಇಡೀ ಊರಿಗೆ ಬೆಂಕಿ ಹಚ್ಚುವ ಕೆಲಸ ಮಾಡಬೇಡಿ ಅಂತ ಎಚ್ಚರಿಸಿದ್ರು. ಅರಣ್ಯ ಇಲಾಖೆಯ ಸಮಸ್ಯೆಯಿಂದ ಆತಂಕಕ್ಕೊಳಗಾಗಿರುವ ದೊಡ್ಡಮಲದೊಡ್ಡಿ ಹಾಗೂ ಶಿವಪುರ ಗ್ರಾಮಗಳ ರೈತರಿಗೆ ತಾವು ಮತ್ತು ಸಂಸದರು ಬೆಂಬಲವಾಗಿ ನಿಲ್ಲೋದಾಗಿ ಶಾಸಕರು ಭರವಸೆ ನೀಡಿದ್ರು. 3 ಎಕರೆಗಿಂತ ಕಡಿಮೆ ಜಮೀನಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಲಭ್ಯ ಇರುವ ಸರ್ಕಾರಿ ಜಮೀನನ್ನು ಮಂಜೂರು ಮಾಡುವಲ್ಲಿ ಭೂ ಮಂಜೂರಾತಿ ಸಮಿತಿಯಲ್ಲಿ ಮೊದಲ ಆದ್ಯತೆ ನೀಡಲಾಗುವುದು. ಜಿಲ್ಲೆಯ ಮುಳಬಾಗಿಲು ಅಥವಾ ಬಂಗಾರಪೇಟೆ ತಾಲೂಕುಗಳಲ್ಲಿ ಇಲ್ಲದ ಈ ಸಮಸ್ಯೆ ಕೇವಲ ಶ್ರೀನಿವಾಸಪುರದಲ್ಲಿ ಮಾತ್ರ ಎದುರಾಗಿರೋದು ಹಿಂದಿನ ಸರ್ಕಾರದ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಅರಣ್ಯ ಇಲಾಖೆ ಇಂಡೀಕರಣ ಆದ ದಿನ ನೀವು ಶಾಸಕರಾಗಿ ಮಾಡಿದ್ದೇನು? ಅಂದಿನ ದಿನ ನೀವು ಧ್ವನಿ ಎತ್ತಿದ ಸರ್ಕಾರ ಗಮನಕ್ಕೆ ತಂದು ತಡೆಯಬಹುದಿತ್ತು, ತಡೆಯಲಿಲ್ಲ. ಒಂದು ವೇಳೆ ಅದು ನಿಮಗೆ ಗೊತ್ತಾಗದೆ ನಡೆದಿದ್ದರೆ ಅದರ ನಂತರ 2023 ವಿಧಾನಸಭಾ ಚುನಾವಣೆಯವರೆಗೂ 7 ವಿಧಾನಸಭೆ ಅಧಿವೇಶನಗಳಲ್ಲಿ ಭಾಗವಹಿಸಿದ ತಾವು ಈ ವಿಚಾರವನ್ನು ಪ್ರಸ್ತಾಪ ಮಾಡಬಹುದಲ್ವೇ? ತಾವು ಸರ್ಕಾರದ ಜೊತೆ ಪತ್ರ ವ್ಯವಹಾರ ಮಾಡಿ ಮರುಪರಿಶೀಲನೆ ಆಗಬೇಕು ಎಂದು ಕೇಳಿದರೆ ಆ ದಿನ ಎಲ್ಲ ದಾಖಲೆಗಳನ್ನು ಹೊಂದಿದ್ದ ರೈತರ ಜಮೀನು ಅರಣ್ಯ ಇಲಾಖೆ ಇಂಡೀಕರಣ ಆಗುವುದು ತಪ್ಪುತ್ತಿರಲಿಲ್ವೇ? ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಬಿಟ್ಟರೆ ಇದು ಗಮನಾರ್ಹವಾದ ಬಿಟ್ಟರೆ ಯಾವ ತಾಲೂಕಿನಲ್ಲಿ ರೈತರ ಜಮೀನು ಅರಣ್ಯ ಇಲಾಖೆ ಇಂಡೀಕರಣ ಆಗಿದೆ? ಯಾವ ತಾಲೂಕಲ್ಲಿ ರೈತರ ಜಮೀನು ಇಂಡೀಕರಣ ಆಗಿಲ್ಲ? ಮುಳಬಾಗಿಲಾಗಲಿ, ಬಂಗಾರಪೇಟೆ ಆಗಲಿ, ಕೋಲಾರ ತಾಲೂಕಿನಲ್ಲಾಗಲಿ, ಯಾವುದೇ ತಾಲೂಕಲ್ಲಿ ಇಡೀ ಡಿಸ್ಟ್ರಿಕ್ಟಲ್ಲಿ ಶ್ರೀನಿವಾಸಪುರ ಬಿಟ್ಟರೆ ಯಾವುದೂ ಆಗಿಲ್ಲ. ಅದಕ್ಕೆ ಮಾನ್ಯ ರಮೇಶ್ ಕುಮಾರ್ ತಾನೇ ಉತ್ತರ ಕೊಡಬೇಕು. ಅವ್ರ ಕಾಲದಲ್ಲೇ ಆಗಿದ್ದೀವೆಲ್ಲ. ತನ್ನ ಹೆಸರಿಗೆ ಇಂಡೀಕರಣ ಆಗಿರುವ ಜಮೀನುಗಳನ್ನು ಅರಣ್ಯ ಒತ್ತುವರಿ ರೈತರನ್ನು ಒಕ್ಕಲೆಬ್ಬಿಸಿ ಬೀದಿಗೆ ಬಂದಾಗ ತಾವೆಲ್ಲಿದ್ದೀರಿ? 2023ರಲ್ಲಿ ಶಾಸಕನಾದ ನಂತರ ಪ್ರತಿ ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಷಯವನ್ನು ಚರ್ಚೆಗೆ ತಂದಿದ್ದೇನೆ ನಾನು ಆದಾಗ. ಮತ್ತು ಸರ್ಕಾರದಿಂದ ಸಂತ್ರಸ್ತ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಪರಿಹಾರಕ್ಕಾಗಿ ಸಹ ಸರ್ಕಾರದ ಮೇಲೆ ಒತ್ತಡ ತಂದಿದ್ದೇನೆ. ಆದರೆ ಮಾನ್ಯ ಕಂದಾಯ ಸಚಿವರಾಗಲಿ ಮತ್ತು ಅರಣ್ಯ ಸಚಿವರಾಗಲಿ ಈ ವಿಚಾರದಲ್ಲಿ ಪೂರ್ಣವಾಗಿ ಕೈ ಚೆಲ್ಲಿ ಕೂತಿರುವುದು ನಮ್ಮ ದುರದೃಷ್ಟ. ಇದೇ ಸಚಿವರು ಬಲಾಢ್ಯರಾದ ನಮ್ಮ ಮಾಜಿ ಶಾಸಕರ ಅರಣ್ಯ ಭೂಮಿ ಒತ್ತುವರಿ ಸಾಬೀತಾದರೂ ತೆರವುಗೊಳಿಸುವಲ್ಲಿ ಅಸಹಾಯಕತೆ ತೋರುತ್ತಿರುವುದು ಅಷ್ಟೇ ದುರದೃಷ್ಟಕರ. ಇಂಪಾರ್ಟೆಂಟ್ ಪಾಯಿಂಟ್ ಇದು. ಈ ದಿನ ರೈತರೊಂದಿಗೆ ಸಭೆ ಮಾಡಿ ನೀವು ನಮ್ಮೊಟ್ಟಿಗೆ ಇರಿ, ನಾನು ನಿಮ್ಮ ಪರವಾಗಿ ಹೋರಾಟ ಮಾಡ್ತೇನೆ ಎಂದು ಹೇಳ್ತಿರಲ್ಲ ಮಾನ್ಯ ರಮೇಶ್ ಕುಮಾರ್ ಅವರೇ, ಯಾವ ಹೋರಾಟ ಮಾಡಿದ್ದೀರಿ? ಯಾವ ಮಾಡ್ತೀರಿ? ಯಾವಾಗ
ಯಾವ ಹೋರಾಟ ಮಾಡ್ತೀರಿ? ರೈತರ ಭೂಮಿ ಅರಣ್ಯ ಇಲಾಖೆಗೆ ಇಂಡೀಕರಣ ಆಗಿರುವುದನ್ನು ವಾಪಸ್ಸು ರೈತರ ಹೆಸರಿಗೆ ಮಾಡಿವ್ರಾ? ಇವಾಗ ಮಾಡೋದಕ್ಕಾಗುತ್ತಾ? ಸುಮಾರು 2,000 ಎಕರೆ ರೈತರ ಜಮೀನಿನಲ್ಲಿ ಇದ್ದ ಎಲ್ಲ ಬೆಳೆಗಳನ್ನು ನಾಶ ಮಾಡಿ ಒಕ್ಕಲೆಬ್ಬಿಸಿದ್ದವರನ್ನು ಮತ್ತೆ ಈ ಭೂಮಿಗೆ ಕರೆದುಕೊಂಡು ಹೋಗಿ ಅವರನ್ನು ನಷ್ಟ ಪರಿಹಾರ ಕೊಡಿಸೋರ ಆಗುತ್ತಾ? ಅವೆಲ್ಲ ಮನೆಗಳನ್ನು ಹೊಡೆದ್ಬಿಟ್ರಲ್ಲ ಅವಾಗ, ಆಗುತ್ತಾ? ಸಾರ್ವಜನಿಕವಾಗಿ ಇದನ್ನು ಪ್ರಮಾಣ ಮಾಡಿ ಹೇಳಿವ್ರೆ? ನೀವು ಪ್ರಮಾಣ ಮಾಡ್ತೀರಾ ಅವು ಸರಿಯಾಗಿ ನಡ್ಕೊಂಡಿದ್ದೇನಂತ? ಅಧಿಕಾರದಲ್ಲಿದ್ದಾಗ ರೈತರ ಬಗ್ಗೆ ಕಾಳಜಿ ಇಲ್ಲ, ಕ್ಷೇತ್ರದ ಜನರ ಯೋಗಕ್ಷೇಮದ ಬಗ್ಗೆ ಜವಾಬ್ದಾರಿ ಇಲ್ಲ. ಈ ಕ್ಷೇತ್ರದ 6 ಸಲ ಶಾಸಕರಾಗಿ, 2 ಸಲ ವಿಧಾನಸಭಾ ಅಧ್ಯಕ್ಷರಾಗಿ, 1 ಸಲ ಮಂತ್ರಿಯಾಗಿ ಎಲ್ಲ ಅಧಿಕಾರಿಗಳನ್ನು ಅನುಭವಿಸಿ ಸಂವಿಧಾನಿಕ ಹುದ್ದೆಗಳನ್ನು ಅಲಂಕರಿಸಿ ನೀವು ಈ ಕ್ಷೇತ್ರದಲ್ಲಿ ಕ್ಷೇತ್ರದ ಜನರು ಅನುಭವಿಸುತ್ತಿರುವ ಎಲ್ಲ ರೀತಿಯ ತೊಂದರೆಗಳು ಮತ್ತು ಯಾತನೆಗಳಿಗೆ ಕಾರಣವಲ್ಲವೇ? ಅಧಿಕಾರದಲ್ಲಿದ್ದಾಗ ಕ್ಷೇತ್ರದ ಮತ್ತು ಜನರ ಬಗ್ಗೆ ಜವಾಬ್ದಾರಿಯಿಂದ ನಡ್ಕೊಳ್ಳೇ ಇಲ್ಲ. ಇದನ್ನ ನಾನು ಮಾತ್ರ ಹೇಳುತ್ತಿಲ್ಲ. 2023 ಡಿಸೆಂಬರ್ 20ರಂದು ಬೆಂಗಳೂರು ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ನೀನೇ ನನ್ನ ಮೇಲೆ ದಾಖಲಿಸಿದ್ದ ಮೊಕದ್ದಮೆಯಲ್ಲಿ ನನ್ನ ಮೇಲೆ ಕೇಸ್ ಹಾಕಿದ್ರು. ಆ ಮೊಕದ್ದಮೆಯಲ್ಲಿ ತೀರ್ಪಿನಲ್ಲಿ ಉಲ್ಲೇಖಿಸಿ ನಿಮಗೆ ಚೀಮಾರಿ ಹಾಕಿದ್ದಾರೆ. ಹಾಕಿಲ್ವೇ? ಉತ್ತರ ಹೇಳಿ. ಇಷ್ಟಲ್ಲದೆ ನೀನು ನಡೆಸಿದ ರೈತರ ಸಭೆಯಲ್ಲಿ ಮೊನ್ನೆ ಮಾನ್ಯ ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರ ಹೆಸರನ್ನು ವಿನಾಕಾರಣ ಎಳೆದು ತರುವ ನಿಮ್ಮ ಉಚ್ಚಟತನ ಸರಿಯೇ? ಅಲ್ಲ, ಕುಮಾರಸ್ವಾಮಿಯವರ ಹೆಸರು ಯಾಕೆ ತರಬೇಕಿಲ್ಲಿ? ನಿನಗೆ ಅರಣ್ಯ ನೋಟಿಸು ಕೊಡಲಿಕ್ಕೆ ಕುಮಾರಸ್ವಾಮಿಯವರು ಕಾರಣ ಎಂದು ನೀವು ಹೇಳುವುದಾದರೆ, ಶ್ರೀನಿವಾಸಪುರ ತಾಲೂಕು 4,000 ಎಕರೆ ರೈತರ ಭೂಮಿಗೆ ನೋಟಿಸು ಬರಲಿಕ್ಕೆ ನೀನು ಮತ್ತು ನಿಮ್ಮ ಜವಾಬ್ದಾರಿತನ ಕಾರಣ ಅಲ್ವೇ? ಕುಮಾರಸ್ವಾಮಿ ಮೇಲೆ ಸುಮ್ಮನೆ ಅಪಪ್ರಚಾರ. ಏನೋ ಒಂದು ಕೇಂದ್ರ ಮಂತ್ರಿ ಆಗಿದ್ದಾರಲ್ಲ, ಪ್ರತಿಯೊಂದು ಸಾರಿ ಇಂಟರ್ವ್ಯೂ ಆಗ್ತಾರೆ ಇದಕ್ಕೆ ಅಂತ ಮಾತಾಡಿದ್ದಾರೆ. ಮೊನ್ನೆ ಅವ್ರ ಬಗ್ಗೆ ಟೀಕೆ ಮಾಡಿದ್ದಾರೆ. ಅದ ಮಾಡಿರುವುದೆಲ್ಲ ಇವರು, ಅವ್ರ ಮೇಲೆ ಸುಮ್ಮನೆ ಬ್ಲೇಮ್ ಹಾಕಿದ್ರೆ ನಿಜವಾದ ವಿಷಯ ಏನಂದ್ರೆ, ನಿನ್ನ ಸುಮಾರು ಇದು ಪಾಯಿಂಟ್ ಬನ್ನಿ, ಸುಮಾರು 100 ಎಕರೆ ಮೇಲ್ಪಟ್ಟು ಅರಣ್ಯ ಜಮೀನು ಒತ್ತುವರಿ ಈಗ ತೆರವುಗೊಳಿಸುವ ಅನಿವಾರ್ಯತೆ ಬಂದು ಒದಗಿದೆ. ಅರ್ಥ ಆಯ್ತಾ? ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ತಾಲ್ಲೂಕಿನ ಸಾಮಾನ್ಯ ರೈತರ ಜಮೀನನ್ನು ಪಣಕ್ಕಿಟ್ಟ, ಆದರೂ ನಿನ್ನ ಜಮೀನು ಉಳಿಲಿಲ್ಲ. ಅಂತಿಮವಾಗಿ ನಿಮ್ಮ ಜಮೀನನ್ನು ಉಳಿಸಿಕೊಳ್ಳುವ ಸಲುವಾಗಿ ವಿಕಾಸಸೌಧ, ವಿಧಾನಸೌಧ, ಅರಣ್ಯ ಮಂತ್ರಿಗಳು, ಮುಖ್ಯಮಂತ್ರಿಗಳ ಮನೆಗಳನ್ನು ಸುತ್ತಿ ಸಾಧ್ಯವಾಗದೆ ಈಗ ರೈತರ ಪಾದವೇ ಗತಿ ಗೋವಿಂದ ಎಂದು ರೈತರನ್ನ ಸೇರಿಸಿಕೊಂಡು ಅವರ ಜಮೀನನ್ನು ಉಳಿಸ್ತೇನೆ ಎನ್ನುವ ಮುಖವಾಡವನ್ನು ಧರಿಸಿ ತನ್ನ ಜಮೀನನ್ನು ಉಳಿಸಿಕೊಳ್ಳುವ ಕಡೆಯ ಪ್ರಯತ್ನ ನಿಮ್ಮದಾಗಿದೆ. ಅರ್ಥ ಆಯ್ತಾ? ನಿನ್ನ ಜಮೀನನ್ನು ಉಳಿಸ್ಕೊಳ್ಳುವುದಾದರೆ ನಮ್ದೇನು ತಕರಾರಿಲ್ಲ. ಆದರೆ ಇದಕ್ಕಾಗಿ ಈಗಾಗಲೇ ದಿಕ್ಕು ಕಾಣದೆ ಕಂಗಾಲಾಗಿರುವ ರೈತರಿಗೆ ತಪ್ಪು ಮಾಹಿತಿ ಕೊಟ್ಟು ಬೀದಿಗಿಳಿದು ಜಿಲ್ಲೆಯಲ್ಲಿ ಅರಾಜಕತೆ ಸೃಷ್ಟಿ ಮಾಡಿ ಮನೆಗಳಿಗೆ ಬಿದ್ದ ಬೆಂಕಿಯಲ್ಲಿ ನಿಮ್ಮ ತುಪ್ಪ ಕಾಯಿಸಿಕೊಳ್ಳುವ ಚೇಷ್ಟೆಗಳನ್ನು ಮಾಡುವ ಎನ್ನುವ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೇನೆ. ಈಗಾಗಲೇ ನಾನು ಅರಣ್ಯ ಇಲಾಖೆಯಿಂದ
ತೊಂದರೆ ಆಗುತ್ತೆ ಎಂದು ಆತಂಕದಲ್ಲಿ ಹಳ್ಳಿಗಳಾದ ದೊಡ್ಡಮಲ್ದೊಡ್ಡಿ, ಶಿವಪುರ ಮತ್ತು ಇದರ ಹಳ್ಳಿಗಳಿಗೆ ಭೇಟಿ ಕೊಟ್ಟು ನಾನು ಕೊಟ್ಟಿದ್ದೇನೆ. ಭೇಟಿ ಕೊಟ್ಟು ಅವರೊಟ್ಟಿಗಿದ್ದು ನಾನು MP ಇಬ್ಬರು ಹೋಗಿದ್ದು, ಒಟ್ಟಿಗಿದ್ದು ಅವರೊಟ್ಟಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ತೇವೆ ಎಂದು ಭರವಸೆ ಕೊಟ್ಟಿದ್ದೇವೆ. ಎಲ್ಲ ರೈತರಿಗೂ ಕೂಡ ತಮ್ಮ ಮುಖೇನ ಇವತ್ತು ನಾನು ಭರವಸೆ ಕೊಡ್ತಾ ಇದ್ದೇನೆ. ಏನು ತೊಂದರೆಗಳಾಗಿದ್ದು ಆದರೂ ಮುಂದಿನ ದಿವಸಗಳಲ್ಲಿ ನಾನು ನಿಮ್ಮ ಜೊತೆಗಿರ್ತೇನೆ ಅಂತೇಳಿ ಮಾಡ್ತಾ ಇದ್ದೇನೆ. ಇನ್ನು ಅರಣ್ಯ ಭೂ ಒತ್ತುವರಿ ತೆರವು ಕ್ರಮದಿಂದ ತೊಂದರೆಗೊಳಗಾದ, ಇದು ಬಹಳ ಇಂಪಾರ್ಟೆಂಟು, 3 ಎಕರೆಗಿಂತಲೂ ಕಡಿಮೆ ಜಮೀನಿರುವ 3 ಎಕರೆಗಳಿಗಿಂತಲೂ ಕಡಿಮೆ ಜಮೀನಿರುವ ಅತಿ ಸಣ್ಣ ರೈತರಿಗೆ ಅವರ ಭಾಗದಲ್ಲಿ ಹಂಚಲಿಕ್ಕೆ ಲಭ್ಯವಿರುವ ಸರ್ಕಾರಿ ಜಮೀನು ಇದ್ದರೆ ತಾಲೂಕಿನ ಭೂ ಮಂಜೂರಾತಿ ಸಮಿತಿಯ ಅಧ್ಯಕ್ಷತೆ ಮೇರೆಗೆ ಪರಿಶೀಲಿಸಲಾಗುವುದು ಎನ್ನುವುದು ಭರವಸೆ ನಾನು ಈ ಮೂಲಕ ತಮ್ಮ ಮುಖೇನ ಕೊಡ್ತೇನೆ. ನಾನು